ಮಹಿಳೆ ನಾಪತ್ತೆಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವ್ಯಾರು ಕೂಡ ಹೆದರ್ಕೊಂಡು ಭಯಪಡೋ ಅವಶ್ಯಕತೆ ಇಲ್ಲ. ನಿಮಗೆ ರಕ್ಷಣೆ ಏನು ಬೇಕೋ ಅದನ್ನು ನಾವು ನೀಡ್ತೇವೆ. SIT ಅಧಿಕಾರಿಗಳು ತನಿಖೆ ಈಗಾಗಲೇ ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಇದು. ಈಗಾಗಲೇ ಪೆಂಡ್ರೂರು ಪ್ರಕರಣದಲ್ಲಿ ಒಬ್ಬರು ಸಂತ್ರಸ್ತ ಮಹಿಳೆ ನಾಪತ್ತೆಯಾಗಿದ್ದಾರೆ. ಈ ಕುರಿತಂತೆ ಕೂಡ ಕಂಪ್ಲೇಂಟ್ ದಾಖಲಾಯಿತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಯಾರಿಂದ ಭಯ ಪಡೋದು ಬೇಡ, ನಿಮಗೆ ರಕ್ಷಣೆ ಏನು ಬೇಕು ಅದನ್ನು ನಾವು ನೀಡ್ತೇವೆ. SIT ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. SITದವರು ಮತ್ತು ಅಲ್ಲಿರುವಂಥ ಅಧಿಕಾರಿಗಳು ಭಾಳ ಸ್ಪಷ್ಟವಾದಂಥ ಸಂದೇಶ ಎಲ್ಲ ಹೆಣ್ಮಕ್ಳಿಗೆ ಅವರಿಗೆ ಕೊಟ್ಟಿದ್ದಾರೆ. ನೀವು ಯಾರಿಂದನೂ ಅಂಜಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನಾದರೂ ದಾಖಲೆಗಳಿರ್ಬೋದು ಅಥವಾ ನಿಮ್ಮ ಕಂಪ್ಲೇಂಟ್ ಇದ್ದರೆ ಅನಾನಿಮಿಟಿನೂ ಮೇಂಟೈನ್ ಮಾಡ್ತೀವಿ ಮತ್ತು ನಿಮಗೆ ಅಗತ್ಯ ರಕ್ಷಣೆ ಇದನ್ನು ನಾವು ಕೊಡ್ತೀವಿ. ಅದನ್ನು ನಿನ್ನೆನೂ ಕೂಡ ಹೋಮ್ ಮಿನಿಸ್ಟರ್ ಅವರು ಪುನರುಚ್ಚರಿಸಿದ್ದಾರೆ. ಮಹಿಳೆ ನಾಪತ್ತೆಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವ್ಯಾರು ಕೂಡ ಹೆದರ್ಕೊಂಡು ಭಯಪಡೋ ಅವಶ್ಯಕತೆ ಇಲ್ಲ. ನಿಮಗೆ ರಕ್ಷಣೆ ಏನು ಬೇಕೋ ಅದನ್ನು ನಾವು ನೀಡ್ತೇವೆ. SIT ಅಧಿಕಾರಿಗಳು ತನಿಖೆ ಈಗಾಗಲೇ ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಇದು. ಈಗಾಗಲೇ ಪೆಂಡ್ರೂರು ಪ್ರಕರಣದಲ್ಲಿ ಒಬ್ಬರು ಸಂತ್ರಸ್ತ ಮಹಿಳೆ ನಾಪತ್ತೆಯಾಗಿದ್ದಾರೆ. ಈ ಕುರಿತಂತೆ ಕೂಡ ಕಂಪ್ಲೇಂಟ್ ದಾಖಲಾಯಿತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಯಾರಿಂದ ಭಯ ಪಡೋದು ಬೇಡ, ನಿಮಗೆ ರಕ್ಷಣೆ ಏನು ಬೇಕು ಅದನ್ನು ನಾವು ನೀಡ್ತೇವೆ. SIT ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. SITದವರು ಮತ್ತು ಅಲ್ಲಿರುವಂಥ ಅಧಿಕಾರಿಗಳು ಭಾಳ ಸ್ಪಷ್ಟವಾದಂಥ ಸಂದೇಶ ಎಲ್ಲ ಹೆಣ್ಮಕ್ಳಿಗೆ ಅವರಿಗೆ ಕೊಟ್ಟಿದ್ದಾರೆ. ನೀವು ಯಾರಿಂದನೂ ಅಂಜಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನಾದರೂ ದಾಖಲೆಗಳಿರ್ಬೋದು ಅಥವಾ ನಿಮ್ಮ ಕಂಪ್ಲೇಂಟ್ ಇದ್ದರೆ ಅನಾನಿಮಿಟಿನೂ ಮೇಂಟೈನ್ ಮಾಡ್ತೀವಿ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮತ್ತು ನಿಮಗೆ ಅಗತ್ಯ ರಕ್ಷಣೆ ಇದನ್ನು ನಾವು ಕೊಡ್ತೀವಿ. ಅದನ್ನು ನಿನ್ನೆನೂ ಕೂಡ ಹೋಮ್ ಮಿನಿಸ್ಟರ್ ಅವರು ಪುನರುಚ್ಚರಿಸಿದ್ದಾರೆ. ಮಹಿಳೆ ನಾಪತ್ತೆಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವ್ಯಾರು ಕೂಡ ಹೆದರ್ಕೊಂಡು ಭಯಪಡೋ ಅವಶ್ಯಕತೆ ಇಲ್ಲ. ನಿಮಗೆ ರಕ್ಷಣೆ ಏನು ಬೇಕೋ ಅದನ್ನು ನಾವು ನೀಡ್ತೇವೆ. SIT ಅಧಿಕಾರಿಗಳು ತನಿಖೆ ಈಗಾಗಲೇ ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಇದು. ಈಗಾಗಲೇ ಪೆಂಡ್ರೂರು ಪ್ರಕರಣದಲ್ಲಿ ಒಬ್ಬರು ಸಂತ್ರಸ್ತ ಮಹಿಳೆ ನಾಪತ್ತೆಯಾಗಿದ್ದಾರೆ. ಈ ಕುರಿತಂತೆ ಕೂಡ ಕಂಪ್ಲೇಂಟ್ ದಾಖಲಾಯಿತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಯಾರಿಂದ ಭಯ ಪಡೋದು ಬೇಡ, ನಿಮಗೆ ರಕ್ಷಣೆ ಏನು ಬೇಕು ಅದನ್ನು ನಾವು ನೀಡ್ತೇವೆ. SIT ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. SITದವರು ಮತ್ತು ಅಲ್ಲಿರುವಂಥ ಅಧಿಕಾರಿಗಳು ಭಾಳ ಸ್ಪಷ್ಟವಾದಂಥ ಸಂದೇಶ ಎಲ್ಲ ಹೆಣ್ಮಕ್ಳಿಗೆ ಅವರಿಗೆ ಕೊಟ್ಟಿದ್ದಾರೆ. ನೀವು ಯಾರಿಂದನೂ ಅಂಜಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನಾದರೂ ದಾಖಲೆಗಳಿರ್ಬೋದು ಅಥವಾ ನಿಮ್ಮ ಕಂಪ್ಲೇಂಟ್ ಇದ್ದರೆ ಅನಾನಿಮಿಟಿನೂ ಮೇಂಟೈನ್ ಮಾಡ್ತೀವಿ ಮತ್ತು ನಿಮಗೆ ಅಗತ್ಯ ರಕ್ಷಣೆ ಇದನ್ನು ನಾವು ಕೊಡ್ತೀವಿ. ಅದನ್ನು ನಿನ್ನೆನೂ ಕೂಡ ಹೋಮ್ ಮಿನಿಸ್ಟರ್ ಅವರು ಪುನರುಚ್ಚರಿಸಿದ್ದಾರೆ. ಮಹಿಳೆ ನಾಪತ್ತೆಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವ್ಯಾರು ಕೂಡ ಹೆದರ್ಕೊಂಡು ಭಯಪಡೋ ಅವಶ್ಯಕತೆ ಇಲ್ಲ. ನಿಮಗೆ ರಕ್ಷಣೆ ಏನು ಬೇಕೋ ಅದನ್ನು ನಾವು ನೀಡ್ತೇವೆ. SIT ಅಧಿಕಾರಿಗಳು ತನಿಖೆ ಈಗಾಗಲೇ ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಇದು. ಈಗಾಗಲೇ ಪೆಂಡ್ರೂರು ಪ್ರಕರಣದಲ್ಲಿ ಒಬ್ಬರು ಸಂತ್ರಸ್ತ ಮಹಿಳೆ ನಾಪತ್ತೆಯಾಗಿದ್ದಾರೆ. ಈ ಕುರಿತಂತೆ ಕೂಡ ಕಂಪ್ಲೇಂಟ್ ದಾಖಲಾಯಿತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಯಾರಿಂದ ಭಯ ಪಡೋದು ಬೇಡ, ನಿಮಗೆ ರಕ್ಷಣೆ ಏನು ಬೇಕು ಅದನ್ನು ನಾವು ನೀಡ್ತೇವೆ. SIT ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. SITದವರು ಮತ್ತು ಅಲ್ಲಿರುವಂಥ ಅಧಿಕಾರಿಗಳು ಭಾಳ ಸ್ಪಷ್ಟವಾದಂಥ ಸಂದೇಶ ಎಲ್ಲ ಹೆಣ್ಮಕ್ಳಿಗೆ ಅವರಿಗೆ ಕೊಟ್ಟಿದ್ದಾರೆ. ನೀವು ಯಾರಿಂದನೂ ಅಂಜಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನಾದರೂ ದಾಖಲೆಗಳಿರ್ಬೋದು ಅಥವಾ ನಿಮ್ಮ ಕಂಪ್ಲೇಂಟ್ ಇದ್ದರೆ ಅನಾನಿಮಿಟಿನೂ ಮೇಂಟೈನ್ ಮಾಡ್ತೀವಿ ಮತ್ತು ನಿಮಗೆ ಅಗತ್ಯ ರಕ್ಷಣೆ ಇದನ್ನು ನಾವು ಕೊಡ್ತೀವಿ. ಅದನ್ನು ನಿನ್ನೆನೂ ಕೂಡ ಹೋಮ್ ಮಿನಿಸ್ಟರ್ ಅವರು ಪುನರುಚ್ಚರಿಸಿದ್ದಾರೆ.